ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಪ್ರಸನ್ನ, ಸೌಚಟಕ ಮಹಾಗಣಪತಿ ಪ್ರಸನ್ನ. ಇದು ರಕ್ತೇಶ್ವರಿ ದೈವ ಸಾನ್ನಿಧ್ಯ ಅಲ್ಲಿಂಗೇರಿ. ಇದು 2005ರಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಪೂಜ್ಯ ಸತ್ಯಪ್ರಿಯ ಕಲ್ಲೂರಾಯರವರು ಸ್ಥಾಪನೆ ಮಾಡಿದ್ದು. ಹಾಗೆ ಆವಾಗ ಸಾನ್ನಿಧ್ಯ ಇತ್ತು ಇಲ್ಲಿ. ಮತ್ತೆ ನಾವು ಅದನ್ನು ಅಷ್ಟಮಂಗಲ ಪ್ರಶ್ನ ಚಿಂತನೆಯಲ್ಲಿ ಇಲ್ಲಿ ಮಾಡುವಾಗ, ಇಲ್ಲಿ ಅಷ್ಟಮಂಗಲ ಚಿಂತನೆ ಮಾಡುವಾಗ ಇಲ್ಲಿ ರಕ್ತೇಶ್ವರಿ ಮತ್ತೆ ಗೋಳಿಗ ಸಾನ್ನಿಧ್ಯ ಇದೆ. ಹಾಗೆ ಅದನ್ನು ಜೀರ್ಣೋದ್ಧಾರ ಮಾಡ್ಬೇಕಂತ ನಾವು ನಿಶ್ಚಯ ಇರುತ್ತೇವೆ. ಆಕ್ಚುಲಿ ಅದು ಮಾಡ್ಬೇಕಾದ್ರೆ ನಮಗೆ ತುಂಬಾ ಅನಾನುಕೂಲಗಳೆಲ್ಲ ಆಯ್ತು. ಮೊದಲು ನಾವು ಪ್ರಶ್ನೆಯಲ್ಲಿ ಇಡುವಾಗ ಊರಿನವರೆಲ್ಲ ಕರೆದು ಎಲ್ಲ ಪ್ರಶ್ನೆ ಎಲ್ಲ ಇಟ್ಟಿದ್ದಿಲ್ಲಿ. ಇಲ್ಲಿ ಆ ಶಾಂತಿ ಹೋಮಗಳೆಲ್ಲ ಮಾಡ್ಬೇಕಂತ ಇತ್ತು. ಅಘೋರ ಹೋಮ, ದುರ್ಗಾ ಪೂಜೆ, ಆಶ್ಲೇಷ ಬಲಿ, ಅನುಜ್ಞಾ ಕಲಶ ಎಲ್ಲ ಮಾಡಿದ್ಮೇಲೆ ಇಲ್ಲಿ ನಮಗೆ ಕಟ್ಟೆ ಸ್ಥಾಪನೆ ಮಾಡ್ಬೇಕಂತ ಇದಾಯ್ತು. ಅದಕ್ಕೆ ಕಟ್ಟೆ ಸ್ಥಾಪನೆ ಮಾಡ್ಬೇಕಾದ್ರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಆಯ್ತು ನಮ್ಗೆ ಇಲ್ಲಿ. ಹಾಗೆ ನಾನು ಅದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೇನೆ ಮಾಡ್ಲಿಕ್ಕೆ. ಅದು ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಇಲ್ಲಿ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೆ ರಕ್ತೇಶ್ವರಿಯಲ್ಲಿ. ನನಗೆ ಇದು ಕಟ್ಟೆ ಸ್ಥಾಪನೆ ಮಾಡಬೇಕಾದ್ರೆ ನನ್ನ ಹತ್ರ ಸ್ವಲ್ಪ ಹಣದ್ದೆಲ್ಲ ಪ್ರಾಬ್ಲಮ್ ಇದ್ರಿಂದ ನನ್ನಲ್ಲಿ ಒಂದು ಕಾರ್ ಇತ್ತು. ಕಾರನ್ನು ನಾನು ಇಲ್ಲಿ ಪ್ರಾರ್ಥನೆ ಮಾಡಿದೆ. ಈ ಕಾರ್ ಸೇಲ್ ಮಾಡಿದ್ರೆ ಅದನ್ನು ನಾನು ಕಟ್ಟೆ ಮಾಡ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಒಂದು ಸುಳ್ಯದವರ ಒಂದು ಪಾರ್ಟಿ ಬಂದ್ರು, ಅದಕ್ಕೆ ಅದು ಸೇಲ್ ಆಗ್ಲಿಲ್ಲ. ಸೆಕೆಂಡ್ ಟೈಮ್ ನಾನು ಒಂದು ಮೊಬೈಲ್ ಅಲ್ಲಿ ಇದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹಾಕಿದ್ದೆ. ಹಾಗೆ ಅವರು ಬಂದು ಬ್ಯಾಂಗ್ಳೂರ್ನವ್ರು ಬಂದು ಸೇಲ್ ಮಾಡಿದ್ರು. ಆ ಹಣವನ್ನು ನಾನು ದೈವದ ಇದಕ್ಕೆ ನಾನು ಇಟ್ಟಿದ್ದೆ. ಅದು ದೈವದ ಇದರಲ್ಲಿ ಒಂದು ಅಕೌಂಟ್ ಅಲ್ಲಿ ಇಟ್ಟಿದ್ದೆ. ಅದನ್ನು ಅದಕ್ಕೆ ವಿನಿಯೋಗ ಮಾಡಿದ್ದೇನೆ. ಹಾಗೆ ಕಟ್ಟೆ ಎಲ್ಲ ಸ್ಥಾಪನೆ ಮಾಡಿ ಆಗುವಾಗ ನನಗೆ ತುಂಬಾ ಸ್ವಲ್ಪ ಹಣದ ಪ್ರಾಬ್ಲಮ್ ಎಲ್ಲ ಆಯ್ತು. ಹಾಗೆ ನನಗೆ ನನ್ನ ಆತ್ಮೀಯರಾದ ದಯಾನೀಶ್ವರ್ ಅವರು, ಮತ್ತೆ ಗಣೇಶ್ ಕಾಶಿ, ಮತ್ತೆ ನನ್ನ ಮತ್ತೊಬ್ಬರು ಆತ್ಮೀಯರಾದ ಸಚಿನ್ ಪೂಜಾರಿ, ಮತ್ತೆ ಕಾವ್ಯ ಅರುಣ್, ಮತ್ತೊಬ್ರು ಅವರೆಲ್ಲ ನನಗೆ ತುಂಬಾ ಸಹಾಯ ಮಾಡಿದ್ರು. ಮತ್ತೆ ಪೂಜ್ಯ ಕಾವಂದರು ನಮಗೆ ಆಶೀರ್ವಾದ ಮಾಡಿ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ನನಗೆ ಆ ಸಹಾಯದಿಂದ ನಾನು ಈ ಕಟ್ಟೆ ಸ್ಥಾಪನೆ ಮಾಡಲಿಕ್ಕೆ ಆಯ್ತು. ಹಾಗೆ ರಕ್ತೇಶ್ವರಿ ಮತ್ತೆ ಗೋಳಿಗ ದೈವದ ಸಾನ್ನಿಧ್ಯ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಊರಿನವರಿಗೆ ಎಲ್ಲರಿಗೂ ಇಲ್ಲಿ ಮೊದಲೆಲ್ಲ ಇಲ್ಲಿ ಪ್ರಾಬ್ಲಮ್ ಆಗಿತ್ತು. ವಿಷ ಮರಣ, ಜಲಮರಣ, ವಿಷ ಮರಣ, ಹಾಗೆ ತುಂಬಾ ಮರಣಗಳೆಲ್ಲ ಸಂಭವಿಸ್ತಾ ಇತ್ತು ಮೊದಲು. ಅಷ್ಟಮಂಗಲದಲ್ಲಿ ಹಾಗೆ ಬರ್ತಾ ಇತ್ತು. ಹಾಗೆ ಯಾರಿಗೂ ಊರಿನವರಿಗೆ ತೊಂದರೆ ಆಗಬಾರ್ದು, ಒಳ್ಳೆ ಉದ್ದೇಶದಿಂದ ನಾವು ಇಲ್ಲಿ ಇದು ಮಾಡಿದ್ದೇವೆ. ಊರಿನವರಿಗೆ ಎಲ್ಲರಿಗೂ ಒಳ್ಳೆ ಇದಾಗಬೇಕು. ಪ್ರತಿ ತಿಂಗಳಲ್ಲಿ ಒಂದೊಂದು ಮರಣ ಆಗ್ತಿತ್ತು ಈ ಊರಲ್ಲಿ. ಹಾಗೆ ಇದು ಆದ್ಮೇಲೆ ಎಲ್ಲರಿಗೂ ಮತ್ತೆ ನಮಿಗೂ ಊರಿನವರಿಗೂ ಪರ ಊರಿನವರಿಗೆ ಎಲ್ಲರಿಗೂ ಇದು ಒಳ್ಳೇದಾಗ್ಲಿ, ಮತ್ತೆ ಈ ಸಾನ್ನಿಧ್ಯ ಇನ್ನಷ್ಟು ಬೆಳಗಲಿ ಅಂತ ನಮ್ಮ ಆಶಯ. ಹಾಗೆ ಇವತ್ತು ಪ್ರತಿಷ್ಠಾಪನೆ ತುಂಬಾ ವಿಜೃಂಭಣೆಯಿಂದ ನಡೆದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಅನ್ನ ಸಂತರ್ಪಣೆಯೂ ನಡೀತಾ ಇದೆ ಇವಾಗ. ಪ್ರತಿ ತಿಂಗಳು ಸಂಕ್ರಾಂತಿ ನಾವು ಮಾಡ್ಬೇಕಂತ ನಿಶ್ಚಯಿಸಿರ್ತೇವೆ. ಅದನ್ನು ನಾವು ಇನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಎಲ್ಲರಿಗೂ ಶುಭವಾಗಲಿ. ರಕ್ತೇಶ್ವರಿ ಮತ್ತೆ ಗೋಳಿಗ ಸಾನ್ನಿಧ್ಯ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ.